ನ್ಯಾಯಾಲಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಅದು ತುಂಬಾ ಬೇಜಾರಿದೆ. ಅದರಿಂದ ನಾವು ಕೋಲಾರ ಜಿಲ್ಲೆಯ ಶಾಸಕರುಗಳು ಒಟ್ಟಿಗೆ ಕೂತು ನಮ್ಮ ನೋವನ್ನ, ನಮ್ಗೆ ಅನ್ಯಾಯವನ್ನ ನಾವು ಯಾವ ರೀತಿ ಇದನ್ನು ಸರಿಪಡಿಸ್ಕೊಬೇಕಾಗ್ತದೆ, ನಮ್ಮ ಒಗ್ಗಟ್ಟು ಸಾಲದ, ಇಲ್ಲ ನಮ್ಮಲ್ಲಿ ಏನು ಡಿಫರೆನ್ಸ್, ಹೈಕಮಾಂಡ್ ನಾವು ಅಷ್ಟೊಂದು ಹೈಕಮಾಂಡ್ ನಮ್ಮನ್ನು ಕೀಳಾಗಿ ನೋಡ್ತಾ ಇದೆ, ಇದ್ರ ಬಗ್ಗೆ ನಾವೆಲ್ಲ ಶಾಸಕರು ಕೂತು ನಾಳೆ ಮೀಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಾಳೆ ಸಭೆ ಕೂಡ ಮಾಡ್ತಾ ಇದ್ದೀವಿ. ನಾವು ರಾಜೀನಾಮೆ ಕೊಡಂತ ತೀರ್ಮಾನಕ್ಕೆ ಹೋಗಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ. ಅದೆಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆಯೇನೋ, ಇದನ್ನ ಪಕ್ಷದ ನಾಯಕರು ಹೈಕಮಾಂಡ್ಗೆ ಸಾಮಾಜಿಕ ನ್ಯಾಯ ಬಿಟ್ಟು ಬೇರೆ ದಾರಿ ಕಾಂಗ್ರೆಸ್ ಪಾರ್ಟಿ ಹಿಡಿತಾ ಇದೆಯಾ ಅನ್ನೋದನ್ನ ಒಂದು ಮೆಸೇಜ್ ಅನ್ನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಸರಿ ಮಾಡೋದಕ್ಕೆ ಏನು ಮಾಡ್ತೀರಿ, 28ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಅಂತ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರುಗಳು, ಇದು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗಲ್ವಾ ಅನ್ನೋ ಮೆಸೇಜ್ ಅನ್ನ ಕೊಡಬೇಕು ಅಂತ ನಾವು ಸಭೆಗೆ ಸೇರ್ತಾ ಇದೀವಿ ನಾವು.